ಜನನಿ ಜನ್ಮ ಸೌಖ್ಯಾನಾಂ ವರ್ಧದಿ ಕುಲ ಸಂಪದ ಪದವಿ ಪೂರ್ವ ಪುಣ್ಯಾನಾಂ ಲಿಖ್ಯತೆ ಜನ್ಮ ಪತ್ರಿಕಾ. ನಿಮ್ಮ ನಿಮ್ಮ ರಾಶಿಗಳು, ನಕ್ಷತ್ರಗಳು, ಗ್ರಹಚಾರ ದೋಷಗಳು, ಗ್ರಹದ ಬಲಗಳು, ಕಾರ್ಯದಲ್ಲಿ ಯಶಸ್ಸು ಇವೆಲ್ಲವೂ ಕೂಡ ಬರಬೇಕು ಅಂತ ಅಂದ್ರೆ ಒಂದು ಜಾತಕ ಅಂತಕ್ಕಂಥದ್ದನ್ನ ರೆಡಿ ಮಾಡ್ಕೋತಾರೆ. ಆ ಜಾತಕವನ್ನ ಬರಿತಕ್ಕಂಥ ಸಮಯದಲ್ಲಿ ಬರ್ತಕ್ಕಂಥ ಶ್ಲೋಕವನ್ನ ನಾನು ನಿಮಗೆ ಹೇಳ್ತೀನಿ. ಜನನಿ ಜನ್ಮ ಸೌಖ್ಯಾನಾಂ ವರ್ಧತಿ ಕುಲ ಸಂಪದ ಪದವಿ ಪೂರ್ವ ಪುಣ್ಯಾನಾಂ ಲಿಖ್ಯತೆ ಜನ್ಮ ಪತ್ರಿಕಾ. ಹೌದಲ್ವಾ? ನಿಮ್ಮ ಜನ್ಮ ಪತ್ರಿಕೆಗೆ ಆಯಸ್ಸು, ಅಭಿವೃದ್ಧಿ ಇವೆಲ್ಲವೂ ಕೂಡ ಪ್ರಾಪ್ತಿಯಾಗಲಿ ಅಂತಕ್ಕಂಥ ಒಂದು ವಿಚಾರವನ್ನ ಇಟ್ಕೋತಾ ನಿಮ್ಮ ದ್ವಾದಶ ರಾಶಿಯ ಗೋಚಾರ ಫಲ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಹೇಗಿದೆ, ಯಾರಿಗೆಲ್ಲ ಅನುಕೂಲಗಳು ಬರುತ್ತೆ, ಯಾರಿಗೆಲ್ಲ ಅನಾನುಕೂಲಗಳು ಬರುತ್ತೆ, ಯಾರಿಗೆಲ್ಲ ಕಷ್ಟ ಕಾರ್ಪಣ್ಯಗಳು ಹೆಚ್ಚುತ್ತೆ, ಯಾರಿಗೆ ಸುಖ ಜೀವನ ಪ್ರಾಪ್ತಿಯಾಗತ್ತೆ, ಯಾರಿಗೆ ರಾಜಯೋಗ, ಯಾರಿಗೆ ಗಜಕೇಸರಿ ಯೋಗ, ಯಾರಿಗೆ ರವಿಗುರು ಯೋಗ, ಯಾರಿಗೆ ಧನ ಯೋಗ, ಯಾರಿಗೆ ವಾಹನ ಯೋಗ, ಯಾರಿಗೆ ಗೃಹ ಯೋಗ, ಯಾರಿಗೆ ಮಾಂಗಲ್ಯ ಯೋಗ, ಇವೆಲ್ಲವನ್ನೂ ಕೂಡ ನಾವು ಅವಲೋಕವನ್ನ ಮಾಡೋಣ. ಹಾಗೆ ಇಂಥ ಒಂದು ದ್ವಾದಶ ರಾಶಿಯವರಿಗೆ ಇರ್ತಕ್ಕಂಥ ತೊಂದರೆ ತಾಪತ್ರಯಗಳು ನಿವಾರಣೆಯಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ದ್ವಾದಶ ರಾಶಿಯ ಭವಿಷ್ಯವನ್ನ ನಾನು ಪ್ರಾರಂಭವನ್ನ ಮಾಡ್ತಾ ಇದ್ದೇನೆ. ಮೊದಲಿಗೆ ಮೇಷರಾಶಿ. ಈ ಮೇಷರಾಶಿಯವರಿಗೆ ಹೇಳರಾಟ ಶನಿ ಪ್ರಾರಂಭ. ಇಲ್ಲೇ ಇರ್ತಕ್ಕಂಥ ಸಮಸ್ಯೆಗಳು, ನಾನಾ ರೀತಿಯ ಸಮಸ್ಯೆಗಳು, ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ. ಬಿಸಿ ತುಪ್ಪ ಹೋಗಿಯೋಗೂ ಇಲ್ಲ, ನುಂಗುವಂಗೂ ಇಲ್ಲ, ಬಾಯಲ್ಲಿ ಇಟ್ಕೊಳ್ಳೋಂಗೂ ಇಲ್ಲ. ಇಂಥ ಒಂದು ಪರಿಸ್ಥಿತಿ ಯಾವ ಕಡೆ ಏನೇ ನಿರ್ಧಾರವನ್ನು ತಗೊಂಡ್ರೂ ಸಹಿತ ಇಲ್ಲದೆ ಇರತಕ್ಕಂಥ ಸಮಸ್ಯೆಗಳು ಕ್ರಿಯೇಟ್ ಆಗ್ತಕ್ಕಂಥ ಸಾಧ್ಯತೆ ಇದೇ. ನಷ್ಟ ಸ್ಥಾನದಲ್ಲಿ ಶನಿ ಸಂಚಾರವನ್ನ ಮಾಡ್ತಾ ಇದ್ದಾನೆ. ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಅದರಲ್ಲೂ ಶನಿ, ವಕ್ರೀಯ ಶನಿ ಈಗ ಸೆಪ್ಟೆಂಬರ್ ತಿಂಗಳಲ್ಲಿ ವಕ್ರ ದೃಷ್ಟಿಯಲ್ಲಿ ಸಂಚಾರವನ್ನ ಮಾಡ್ತಾನೆ. ಇಲ್ಲದೆ ಇರತಕ್ಕಂಥ ಸಮಸ್ಯೆಗಳನ್ನ ತಂದು ಹೊಡ್ತಾನೆ. ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ. ಹಾಗಾದ್ರೆ ಏನ್ ಮಾಡಬೇಕು ಗುರುಗಳೇ? ನಮಗೆ ಅನುಕೂಲಗಳೇ ಇಲ್ಲ. ಖಂಡಿತವಾಗಿ ಇದೆ. ಇನ್ನು 3ನೇ ಮನೆಯಲ್ಲಿ ಗುರು ಬೇರೆ ಸಂಚಾರ ಮಾಡ್ತಾ ಇದ್ದಾನೆ. 11ನೇ ಮನೆಯಲ್ಲಿ ರಾಹು ಇದ್ದಾನೆ. ಅಧರ್ಮಕ್ಕೆ ಇಳಿಸ್ಬಿಡ್ತಾನೆ ರಾಹು. ರಾಹು ಅಧರ್ಮಕಾರಕ. ಕುಂಭ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾನೆ. ಇಲ್ಲದೆ ಇರತಕ್ಕಂಥ ದುರಾಲೋಚನೆ, ದುಷ್ಟ ಚಿಂತನೆಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳು. ಹೆಚ್ಚಾಗಿ ಯೋಚನೆಯನ್ನು ಮಾಡಬೇಡಿ. ಎಲ್ಲವನ್ನೂ ಕೂಡ ಭಗವಂತನ ಮೇಲೆ ಭಾರವಾಕಿ ಯಾವುದೇ ವಿಚಾರ ಇದ್ರೂ ಯಾವುದೇ ತೀರ್ಮಾನವನ್ನು ತಗೊಳ್ಳಿಕ್ಕೆ ಹೋಗಬೇಡಿ. ಜೀವನ ಅಂತಕ್ಕಂಥದ್ದು ಈ ಮೇಷ ರಾಶಿಯವರಿಗೆ ನಾನಾ ರೀತಿಯ ಸಮಸ್ಯೆಗಳು ಅಂತಕ್ಕಂಥದ್ದು ಎದುರಾಗುತ್ತೆ ಈ ಸೆಪ್ಟೆಂಬರ್ ಮಾಸದಲ್ಲಿ. ಈ ಸೆಪ್ಟೆಂಬರ್ ಮಾಸವನ್ನ ಕಳೆದ ನಂತರ ಅಕ್ಟೋಬರ್ ಅಲ್ಲಿ ಅನುಕೂಲಗಳು ಅಂತಕ್ಕಂಥದ್ದು ನಮಗೆ ಪ್ರಾಪ್ತಿಯಾಗತ್ತೆ. ಇನ್ನು ನಮಗೆ ಒಳ್ಳೇದಿಲ್ವೇನ ಗುರುಗಳೇ? ಖಂಡಿತವಾಗಿ ಇದೆ. ಧನ ಧಾನ್ಯ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ. ಜೀವನದಲ್ಲಿ ಯಶಸ್ಸು ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ. ಜೀವನದಲ್ಲಿ ಹಣಕಾಸಿನ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯಾಗತ್ತೆ. ಸ್ವಲ್ಪ ಸಮಸ್ಯೆಗಳಿಗೆ ಪರಿಹಾರ ಅಂತಕ್ಕಂಥದ್ದು ಸಿಗುತ್ತೆ. ಇಂಥ ಒಂದು ಮಾಸದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನೀವು ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಆಂಜನೇಯನಿಗೆ ಪ್ರತಿನಿತ್ಯ ನಾಟಿ ತುಳಸಿಯನ್ನ ಹೃದಯ ಭಾಗಕ್ಕೆ ಇಟ್ಟು ಸಿಂಧೂರ ಧಾರಣೆಯನ್ನ ಮಾಡಿ ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಮರಿಷ್ಟಾಂ ವಾತಾತ್ಮಜಂ ವಾನರ ಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಈ ಮಂತ್ರವನ್ನ ಪ್ರತಿನಿತ್ಯ ಪಠನೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ನಿಮಗೆಲ್ಲರಿಗೂ ಕೂಡ ಬರ್ತಕ್ಕಂಥ ತೊಂದರೆ ತಾಪತ್ರಯಗಳು ನಿವಾರಣೆಯಾಗಲಿ ಅಂತ ಹೇಳಿ ನಾನು ಕೂಡ ಪ್ರಾರ್ಥನೆಯನ್ನ ಮಾಡ್ತೇನೆ.